ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಮ್ಮದಟ್ಟಿ ಗ್ರಾಮದಲ್ಲಿ ಸೇವಾ ವಯೋನಿವೃತ್ತಿ ಹೊಂದಿದ ಶಿಕ್ಷಕಿ ಶ್ರೀಮತಿ ರೂಪವತಿ ಅವರಿಗೆ ಅರ್ಥಪೂರ್ಣವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 1993ರ ಮಾರ್ಚ್ ತಿಂಗಳಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನ ಇದೇ ಕಮ್ಮದಟ್ಟಿ ಗ್ರಾಮದಿಂದ ಪ್ರಾರಂಭಿಸಿ ಸುಮಾರು 33 ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸಿ ಇಂದು ಇದೇ ಶಾಲೆಯಲ್ಲಿ ಸೇವಾ ವಯೋನಿವೃತ್ತಿ ಹೊಂದಿದ ಶಿಕ್ಷಕಿ ಶ್ರೀಮತಿ ರೂಪವತಿ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಸಿಬ್ಬಂದಿ ಅರ್ಥಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಶ್ರೀಮತಿ ರೂಪವತಿ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಶಿಕ್ಷಕಿ ರೂಪವತಿ ಅವರು ಹಾಗೂ ಶಾಲಾ ಸಿಬ್ಬಂದಿ ಮತ್ತು ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಮತ್ತೆ ಗುರುಗಳೇ, ಗುರು ಮಾತೆಯರೇ, ಇಲ್ಲಿ ನೆರೆದಿರುವಂತ ಎಲ್ಲ ಗ್ರಾಮಸ್ಥರೇ, ಈ ದಿನ ರೂಪವತಿ ಮೇಡಮ್ನವರು 1993ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಈ ಶಾಲೆಗೆ ಆಗಮಿಸಿದ್ದಾರೆ. ಮೊದಲು ಚಾಕ್ ಪೀಸ್ ತಗೊಂಡು ಬೋರ್ಡ್ ಹತ್ರ ನಿಂತ್ಕೊಂಡಿದ್ದು ಕಮ್ಮದಟ್ಟಿಯಲ್ಲೇ, ಮುಕ್ತಾಯವಾಗಿರೋದು ಕಮ್ಮದಟ್ಟಿನಲ್ಲೇ. ಈ ಇತಿಹಾಸವನ್ನ ಕಮ್ಮದಟ್ಟಿ ಇತಿಹಾಸದಲ್ಲಿ ಇದನ್ನ ಬರೆದಿದ್ದಾರೆ. ಮೇಡಮ್ನವರು ಸುದೀರ್ಘ ಸೇವೆ. ಅವರು 93ನೇ ಇಸ್ವಿಯಲ್ಲಿ ಅವ್ರ ತಂದೆ ಜೊತೆಯಲ್ಲಿ ಬಂದಿದ್ದಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ. ಆಗ MR ಮೇಷ್ ಇದ್ರಲ್ಲಿ ನಮ್ಮ ಗುರುಗಳಾದಂಥ MR ಮೇಷ್ ಅವರು ರಿಕ್ವಿಜೇಷನ್ ಲೆಟರ್ ಬರ್ದಿದ್ದು ನಾನೇ. ಆ ದಿನ ರಿಕ್ವಿಜೇಷನ್ ಲೆಟರ್ ನಾನೇ ಬರ್ಕೊಟ್ಟಿದ್ದು. ಆಮೇಲೆ ಮಾಸ್ಟರ್ ಇದ್ರು ನಮ್ಮ ಗುರುಗಳು MR ವೆಂಕಟೇಶ್ ಅವರು. 33 ವರ್ಷ 33 ದಿನಗಳಲ್ಲಿ ಕಲ್ತಿದೆ. ಗೊತ್ತಾಗ್ತಾನೆ ಇಲ್ಲ ಅವರು ಸೇವೆ ಮಾಡಿರೋದು. ಈ ಕಮ್ಮದಟ್ಟಿ ಶಾಲೆಯಲ್ಲಿ ಸುಮಾರು ಮಕ್ಕಳನ್ನ ಬೆಳೆಸಿ ಒಳ್ಳೆಯ ಸ್ಥಾನಕ್ಕೆ ಕಲಿಸಿರುವಂತ ಮಹಾಮಾತೆ ನಮ್ಮ ರೂಪಾ ಮೇಡಮ್ನವರು. ಅವರು ಕಮ್ಮದಟ್ಟಿ ಶಾಲೆಗೆ ಲೇಡಿ ಟೈಗರ್ ಇದ್ದಂಗೆ, ಲೇಡಿ ಟೈಗರ್ ಟೈಪು. ಯಾರೇ ಮಕ್ಕಳು, ಹಳೆ ವಿದ್ಯಾರ್ಥಿಗಳು ಸಹ ರೂಪಾವತಿ ಮೇಡಮ್ ಇದ್ದಾರೆ, ಅಲ್ಲಿ ಹೋಗ್ಬೇಕಾದ್ರೆ ನಾವು ಹುಷಾರಾಗಿ ಮಾತಾಡ್ಬೇಕಂತ ಎಲ್ಲರೂ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ರು. ಅಷ್ಟು ಶಿಸ್ತಾಗಿ ಕಲಿಸಿದ್ರು ಮಕ್ಕಳಿಗೆ. ಒಳ್ಳೆಯ ಸೇವೆಯನ್ನು ಮಾಡಿದ್ರು. ಅವರು ಇದೇ ರೀತಿ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ ಆ ಒಳ್ಳೊಳ್ಳೆಯ ಮಕ್ಕಳನ್ನ ಬೆಳೆಸ್ಕೊಟ್ಟಿದ್ದಾರೆ. ಅವರು 33 ವರ್ಷದಲ್ಲಿ ಅವರು ಬೆಳೆಸಿರುವಂತಹ ವಿದ್ಯಾರ್ಥಿಗಳು ಉನ್ನತ ಸ್ಥಾಯಿ ಹೋಗಿದ್ದಾರೆ. ಉನ್ನತ ಬೇರೆ ದೇಶಗಳಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬರುವಂತ ಮಟ್ಟಕ್ಕೆ ಅಂತ ವಿದ್ಯಾರ್ಥಿಗಳನ್ನ ಬೆಳೆಸಿ ಉಳಿಸ್ಕೊಟ್ಟಿದ್ದಾರೆ. ಈಗ ಅವರು ಬೆಳೆಸಿರುವಂತ ಸಸ್ಯಗಳು ಈಗ ಫಲವಾಗಿ ಎಮ್ಮರವಾಗಿ ಫಲ ಕೊಡುವಂತ ಮಟ್ಟ. ಏನು ಇವತ್ತು ನಾವು ಏನೋ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದೀವಿ. ನಮ್ಮ ಶಿಕ್ಷಕರ ಬಗ್ಗೆ ಕೆಲವು ನೆನಪುಗಳನ್ನ ಹೇಳೋದಕ್ಕೆ ಇಚ್ಛಿಸ್ತೀವಿ. ಏನ್ ನಮ್ಮ ರೂಪಾವತಿ ಮೇಡಮ್ ಅಂದ್ರೆ ನಮ್ಗೆ ಈ ಶಾಲೆಯಲ್ಲಿ ಓದೋ ಒಂದು ಮಕ್ಳಿಗೆ ಅಲ್ಲ, ಊರಿನ ಮಕ್ಳಿಗೆಲ್ಲ ಭಯಾನೆ. ಮೇಡಮ್ 10 ಗಂಟೆಗೆ ಬಂದು ಗೇಟಲ್ಲಿ ಬಸ್ ಇಳ್ದಿದ್ದಾರೆ ಅಂತ ಊರಲ್ಲಿ ಗೊತ್ತಾಯ್ತಂದ್ರೆ ಒಬ್ಬ ಮಗು ರೋಡಲ್ಲಿ ಇರ್ತಾ ಇರ್ಲಿಲ್ಲ. ಭಯ, ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ರು. ಇವರು ಈ ಒಂದು ಶಾಲೆಗೆ ಶಿಕ್ಷಕರಲ್ಲ, ನಮ್ಮೂರ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶಿಕ್ಷಕರೇ. ಅದೇ ರೀತಿ ನಮ್ಮ ಮಂಜುನಾಥ್ ಸರ್ ಅಷ್ಟೇ. ಅವರು ಏನು ಇವತ್ತು ಕಮ್ಮದಟ್ಟಿ ಗ್ರಾಮದಲ್ಲಿ ರೂಪಾವತಿ ಮೇಡಮ್ನವರು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಿದ್ದೀವಿ. ಈ ಸಂದರ್ಭದ ಉದ್ದೇಶ ಪರವಾಗಿ ಏನಪ್ಪಾ ಅಂದ್ರೆ, ನಾನು ಆ ಮೇಡಮ್ನ ಒಬ್ಬ ಮೂಲತಃ ಶಿಷ್ಯನಾಗಿರುತ್ತೇನೆ. 1993-94ರಲ್ಲಿ ಈ ಊರಿಗೆ ಅಪಾಯಿಂಟ್ ಆಗಿ ಬಂದವರು. ನಾನು 3ನೇ ತರಗತಿಯಿಂದ 4ನೇ ತರಗತಿ ಓದ್ತಾ ಇದ್ದೆ. ನನ್ನ ಹೆಸರು TS ಮಂಜುನಾಥ್ ಅಂತ. ನಾನು ಈ ಶಾಲೆಯಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ. ಅಂದರೆ ನಾನು ಈಗ 6 ವರ್ಷದಿಂದ ಬೇರೆ ಕಡೆ ಕೋಲಾರ ತಾಲೂಕು ದೊಡ್ಡವಲ್ಬೆ ಅನ್ನೋ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಈ ಊರನ್ನೇ ನನಗೆ ಭಾಳ ಪ್ರೀತಿ. ಇವತ್ತಿಗೂ ಅಷ್ಟೇ ಎಲ್ಲ ಮಕ್ಕಳನ್ನು ಅಚ್ಚುಕಟ್ಟಾಗಿ ಮಾತಾಡ್ತೀನಿ. ಯಾಕಂದರೆ ಈ ಊರಿನ ಜನದಲ್ಲಿ ಸಂಸ್ಕಾರ ಅಷ್ಟು ಚೆನ್ನಾಗಿತ್ತು, ಶಿಕ್ಷಕರಿಗೆ ಒಳ್ಳೆ ಗೌರವ ಇತ್ತು. ಮತ್ತು ನಾನು ರೂಪವತಿ ಮೇಡಮ್ 14 ವರ್ಷ ನಾವು ಒಳ್ಳೆ ಅಕ್ಕ ತಮ್ಮನ ಥರ ನಾವು ಮಾಡ್ತಾ ಇದ್ವಿ, ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮಕ್ಕಳನ್ನು ಅಷ್ಟೇ ಪ್ರೀತಿಯಾಗಿ ನಾವು ಕಾಣ್ತಾ ಇದ್ವಿ. ಈ ಊರು ಬಿಟ್ಟಿದ್ದು ನನಗೆ ಬೇಜಾರೇ ಇದೆ. ಅದೇ ಬೇರೆ ಅನಿವಾರ್ಯ ಕಾರಣಗಳಿಂದ ಬಿಡುವಂಥ ಪರಿಸ್ಥಿತಿ